ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪೆಲ್ಲ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಟೈಮ್ ಬಂದು 8:40 ಆಗ್ತದೆ. ಇದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನು 4:45 ಎದ್ದಿದ್ದೆ. 5 ಸೆಷನ್ ಇತ್ತು, ಬಟ್ ಅವ್ರು ಅಟೆಂಡೇ ಮಾಡಲಿಲ್ಲ. ನಾನು ಮತ್ತೆ ಹೋಗಿ ವಾಪಸ್ ಮಲ್ಕೊಂಡಿದ್ದಾಯಿತು. ಸೊ ಅದಾದಮೇಲೆ 8 ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಇಡೀ ದಿನ ಯಾವ ಥರ ಇರುತ್ತೆ ಅಂತ ನೋಡುವ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡ್ತೀರಾ, ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಕನ್ಸರ್ನ್ ತೋರಿಸ್ತೀರಾ ನನ್ನ ಬಗ್ಗೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ಸಾಕಷ್ಟು ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ಲಾಗೆ, ಜಾಸ್ತಿ ಓವರ್ ಥಿಂಕ್ ಮಾಡಿ ಸಾಕಷ್ಟು ಪ್ರಶ್ನೆಗಳನ್ನ ನನ್ನ ಕೇಳಬೇಡಿ. ನಾನು ಏನು ಹೇಳಿದ್ದೀನೋ ಅಷ್ಟನ್ನು ಮಾತ್ರ ಫಾಲೋ ಮಾಡಿ. ಕನ್ನಡ ಲ್ಯಾಂಗ್ವೇಜಲ್ಲೇ ಅದಿರೋದು ಅಲ್ವಾ? ಸೊ ನೋಡಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಂದ್ರೆ ನೀವು ಒಂದು 10 ಸಲ ವೀಡಿಯೋನ ವಾಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಚೀರ್ಸ್. ನಾನೇನೆ ನೈಟು ಪಾಯಸ ಮಾಡ್ಕೊಂಡಿದ್ದೆ ಆಯಿತಾ. ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡ್ಬೇಕಾದ್ರೆ ಅದರಲ್ಲಿ ಪಾಯಸ ಮಾಡ್ತಾರೆ. ನನಗೂ ಕ್ರೇವಿಂಗ್ ಅನ್ನಿಸ್ತೈತೆ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಅದಕ್ಕೆ ಮಾಡಿಕೊಂಡೆ. ಸ್ವಲ್ಪ ಜಾಸ್ತಿ ಇದು ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಹೋಗ್ಬಿಟ್ಟು ಹಾಲು ತೊಗೊಂಬಂದು ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ಮಿಕ್ಸ್ ಮಾಡ್ತೀನಿ, ಎಲ್ಲನೂ ತಿನ್ನಲ್ಲ. ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ಬಿಸಾಕ್ತೀನಿ. ನೋಡಬೇಕು, ಐ ಆಮ್ ನಾಟ್ ಶ್ಯೂರ್. ಸೊ ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಬಂದು ನೆನ್ನೆ ಮಾಡಿಕೊಂಡು ಒಳ್ಳೆ ಊಟ ಮಾಡಿದೆ ನೈಟ್. ಇದಕ್ಕೆ ಬಿ-ಟೈಪ್ ಚಾರ್ಜರ್ ಇಲ್ಲ ನನ್ನ ಹತ್ರ. ಇಲ್ಲಾಂದ್ರೆ ಇದು ಓಡುತ್ತಾಯ್ತಾ, ಅದಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಸಮ್ಟೈಮ್ಸ್ ಅದು ಕ್ಯಾರಿ ಮಾಡ್ತೀನಿ ಕೂಡ. ಈ ಜಾಗದಲ್ಲಿ ಸ್ವಲ್ಪ ಬೇಗ ಡಸ್ಟ್ ಆಗಿಬಿಡುತ್ತೆ ಗೈಸ್. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ನೈಟು ಚಪಾತಿ ಮತ್ತು ಒಂದು ಪಲ್ಯ ಮಾಡಿದ್ದೆ. ಅದರಲ್ಲೇ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಮತ್ತು ಪಲ್ಯನೂ ಮಿಕ್ಕಿತ್ತು. ಸೊ ಅದನ್ನು ಇವಾಗ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡು ತಿನ್ಕೊತಾ ಇದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 11 ಆಗ್ತಿದೆ. ತಿಂದ್ಬಿಟ್ಟು ಸ್ವಲ್ಪ ಆಚೆ ಹೋಗಬೇಕು. ನಾನು ದಿವ್ಯಾ ಇಬ್ಬರು ಆಚೆ ಹೋಗ್ತಾ ಇದ್ದೀವಿ ಇವತ್ತು. ನೈಟ್ 2 ಚಪಾತಿ ತಿಂದಿದ್ದೆ, ಮತ್ತು ಇವಾಗ 2 ಚಪಾತಿ. ಸೊ ಇದು ಮತ್ತು ಸ್ವಲ್ಪ ಚಟ್ನಿ ಪುಡಿ, ತುಪ್ಪ ಹಾಕ್ಕೋತೀನಿ. ಈ ಕಡೆ ಪಾಯಸ ರೆಡಿ ಆಗಿದೆ, ಅದನ್ನು ತಿಂತೀನಿ. ತುಂಬ ಜನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಿದ್ರು. ಏನು ಮಾಡೋಕ್ಕಾಗಲ್ಲ, ಒಂದ್ಸಲ ಲೇಟಾಗಿ ಎದ್ಬಿಡ್ತೀನಿ. ಅವಾಗ ಡೈರೆಕ್ಟಾಗಿ ಲಂಚೇ ಮಾಡ್ಕೊಂಬಿಡ್ತೀನಿ. ಬಟ್ ಆದಷ್ಟು ತಿಂತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೋ ಹೇಳಿದ್ರಿ, ಅವ್ರಿಗೆ ಥ್ಯಾಂಕ್ ಯು. ಸೊ ನಂದು ಸ್ನಾನ ಮುಗೀತು, ಹೊರಡ್ಬೇಕು ಇವಾಗ. ಪಾಯಸ ತಿನ್ಕೊಂಬಿಡೋಣ ಅಂತ. ಅವಾಗ ಬರೀ ಬ್ರೇಕ್ಫಾಸ್ಟ್ ತಿಂದಿದ್ದಷ್ಟೇ. ಹಾಲು ಹಾಕಿದ್ಮೇಲೆ ಮತ್ತೆ ನಾನು ಶುಗರ್ ಹಾಕಕ್ಕೆ ಹೋಗ್ಲಿಲ್ಲ, ಸಾಕು ಅಂತ ಹೇಳ್ಬಿಟ್ಟು. ನಂಗೆ ಅಭ್ಯಾಸ ಇದೆ ಶುಗರ್ಲೆಸ್ಸು ಪಾಯಸ ಈ ಥರ ಎಲ್ಲ ತಿಂದು ಅಭ್ಯಾಸ ಇದೆ. ಸೊ ಹಾಗಾಗಿ ತುಂಬ ಜನ ನನ್ನ ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾನೆ ಇರ್ತೀರಾ. ಪ್ಲೀಸ್
ಹಳೆ ವಿಡಿಯೋಗಳನ್ನ ನೋಡಿರಲ್ಲ, ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ನಾನು ಇವಾಗಲೂ ಯೂಸ್ ಮಾಡ್ತಾ ಇರೋದು. ಓಕೆನಾ? ಸೊ ಆ ಥರ ಆಯಿತು. ದೆನ್ ಅದಾದ್ಮೇಲೆ ಏನಾಯ್ತು ಅಂದರೆ 31st ಏನಾಯಿತು ಅಂದರೆ ನಮ್ಮದು ಮಂತ್ ಅಲ್ವಾ, ಆಮೇಲೆ ಅಂದರೆ ಟಾರ್ಗೆಟ್ ಮುಂಚೆ ಅದು ಎಲ್ಲಾನು ಬಂದ್ಬಿಟ್ಟು ಇದೆಯಲ್ವಾ, ಅಬ್ರಾಡ್ ಕಂಟ್ರೀಸ್. ನಾವಿವತ್ತು ಬಂದಿರೋದು ದಿ ಶೂ ಶಾಪು. ದಿವ್ಯಾ ಇದನ್ನ ಇದ್ರಲ್ಲಿ ನೋಡಿ, ಏನಪ್ಪ ಇನ್ಸ್ಟಾಗ್ರಾಮಲ್ಲಿ ನೋಡಿ ಕರ್ಕೊಂಬಂದಿರೋಳು. ಲೆಟ್ಸ್ ಗೋ. ತಗೊಮ್ಮ, ಅಲ್ಲಿ 399 ಅಂತ ಹಾಕಿದ್ರು ನೋಡಿ. ಆ ಕಡೆ ಅನ್ಸುತ್ತೆ ನೀನು ಹೇಳಿದ್ದು. ಅಲ್ಲ, ನೀನೇನೋ ಬೇರೆ ಹೇಳಿದ್ದಲ್ಲ. ಕೇಳೋಣ ಆ ಸರಿ ಇದೆಯಾ ಅಂತ, ಅದ್ರ ಒಳಗಡೆ ಹೋಗ್ಬೇಕು ಅನ್ಸುತ್ತೆ. ನಾನು ಇದೊಂದು ತೊಗೊಂಡೆ. ಎಷ್ಟು? 160 ಇದು? ಇದು 100 ಇದು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಈ ಥರ ಇದೆ. ಹಾಂ, ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸ್ಕ್ಯಾನರ್ ಕೊಡಿ ಅಂತ. ಬೇರೆ ಏನು ಬೇಕು ನೋಡಿ. ಆಮೇಲೆ ಸಾಕು. ಅಲ್ಲಿಂದ ನಡ್ಕೊಂಬಂದರೆ ಇಲ್ಲೊಂದು ಕಾಣಿಸುತ್ತೆ ಶಾಪ್ ಆಯಿತು. ಸಕ್ಕದಾಗಿದೆ ಗೈಸ್, ಟ್ರೈ ಮಾಡಿ. ಇಯರಿಂಗ್ಸ್ ತುಂಬ ಚೆನ್ನಾಗಿದೆ. ನಾನೊಂದು 3 ಜೊತೆ ತೊಗೊಂಡೆ, ತೋರಿಸ್ತೀನಿ ಆಮೇಲೆ. ದಿವ್ಯಾ ಒಂದು ಸ್ವಲ್ಪ ತೊಗೊಂಡವಳೆ. ನಾವು ಹೊಸ್ದಾಗಿರೋದ ಶಾಪು ಅಥವಾ ಹಳೇದೇನಾ? ಹಾಂ, ಹೊಸ್ದಾಗಿರೋದಲ್ಲ. ತುಂಬ ಮಾಡರ್ನ್ ಜ್ಯುವೆಲರೀಸ್ ಇದೆ, ಸಕ್ಕದಾಗಿದೆ ಆ್ಯಕ್ಚುಲಿ. ಸೊ ನಾವೀಗ ರಾಜಾಜಿನಗರಲ್ಲಿ ಲೂಲು ಮಾಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಫಸ್ಟಾಗಿ ನಾನಿಲ್ಲಿ ವಿಸಿಟ್ ಮಾಡ್ತಾ ಇರೋದು. ಲೆಟ್ಸ್ ಗೋ. ಸುಶಿ ತಿನ್ನಬೇಕು ಅಂತ ಬಂದಿದ್ದು, ಬಟ್ ಸುಶಿ ಇಲ್ಲ, ಏನಿಲ್ಲ. ಇವಾಗ ಮತ್ತೆ ಲೂಲು ಮಾಲಲ್ಲಿ ಏನಾದ್ರು ಸುಶಿ ಸಿಕ್ಕರೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಇದು ತುಂಬ ದೊಡ್ಡದಾಗಿದೆ ಅಲ್ಲ ದಿವಿ, ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ? ಇದೊಂಥರ ಒಳಗಡೆ ಇಷ್ಟೆಲ್ಲ ತೊಗೊಂಡಿದ್ದೀವಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಹೋಗ್ಬಿಟ್ಟು ಮೇಲೆ ತಿನ್ನಬೇಕು. ಕೆಲವೊಂದು ಪಾರ್ಸಲ್ ತೊಗೊಂಡಿದ್ದೀವಿ, ಕೆಲವೊಂದು ಇಲ್ಲೇ ತಿನ್ನೋಕ್ಕೆ ಅಂತ ತೊಗೊಂಡಿದ್ದೀವಿ. ಸೊ ಅಲ್ಲಿಂದ ತೊಗೊಂಡು ಬಂದಿದ್ದು. ಸಕ್ಕದಾಗಿದೆ ಫುಡ್ಸ್ ಎಲ್ಲ. ಓ ಮೈ ಗಾಡ್, ಸಕ್ಕದ ವೆರೈಟೀಸ್ ಇದೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಏನೋ ಆಗಿತ್ತು. ಬಂದು ನನ್ನ ಬಟ್ಟೆ ಎಲ್ಲ ನೆನ್ನೆ ನೈಟ್ ಒಗ್ದಾಕಿದ್ದೆ, ಅದನ್ನೆಲ್ಲ ನೀಟಾಗಿ ಎತ್ತಿಡ್ಸಿದ್ದಾಯಿತು. ಇವಾಗ ತೋರಿಸ್ತೀನಿ ಬನ್ನಿ ನಾನು ಶಾಪಿಂಗಲ್ಲಿ ಏನೇನೋ ತೊಗೊಂಡಿದ್ದೀನಿ ಅಂತ ಎಲ್ಲ ಹೇಳ್ಬಿಟ್ಟು. ಲೆಟ್ಸ್ ಗೋ. ನಾನು ಆ ಜ್ಯುವೆಲರಿ ಶಾಪ್ ತೋರಿಸಿದ್ನಲ್ಲ, ಅಲ್ಲಿ ಇಯರಿಂಗ್ಸ್ ತೊಗೊಂಡೆ. ತುಂಬ ಬ್ಯೂಟಿಫುಲ್ ಆಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರದೊಂದು ತೊಗೊಂಡೆ. 3 ತೊಗೊಂಡಿದ್ದಷ್ಟೇ. ಆ್ಯಂಡ್ ಇದೊಂದು, ಇಷ್ಟಕ್ಕೂ ಸೇರಿ 270 rupees ನನಗೆ ಚಾರ್ಜ್ ಮಾಡಿದ್ರು. ಓಕೆನಾ? ನೆಕ್ಸ್ಟ್ ಇದೊಂದು ಕುರ್ತಾ ಸೆಟ್ನ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ತುಂಬ ಸಿಂಪಲ್ ಎಲಿಗೆಂಟ್ ಆಗಿದೆ. ಟಾಪ್ ತುಂಬ ಸಿಂಪಲ್ ಆ್ಯಕ್ಚುಲಿ. ಈ ಥರ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಸೈನ್ ಇದೆ. ಸ್ಟಿಚ್ ಮಾಡಿಸ್ಬೇಕು ಅನ್ಸುತ್ತೆ ಇದು. ಈ ಥರ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ 750 ಏನೋ ಹೇಳಿದ್ರು, ನಾನು 600 ಏನೋ ಪೇ ಮಾಡಿದೆ. ಆ್ಯಂಡ್ ಏನು ಪ್ಯಾಂಟ್ ತುಂಬ ಸಿಂಪಲ್, ಪಾಕೆಟ್ಸ್ ಇಲ್ಲ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ದುಪ್ಪಟ್ಟ ಇಸ್ ಮೈ ಫೇವ್ರೆಟ್ ಆಯ್ತಾ. ತುಂಬ ಬ್ಯೂಟಿಫುಲ್ ಆಗಿದೆ ದುಪ್ಪಟ್ಟ. ಸಿ, ತುಂಬ ಚೆನ್ನಾಗಿದೆ. ಡ್ರೆಸ್ ಇಸ್ ಅಮೇಜಿಂಗ್. ಸೊ ಇಷ್ಟೇನ ತೊಗೊಂಬಂದಿದ್ದು. ದಿವ್ಯಾ ಏನೇನೋ ತೊಗೊಂಡು, ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು. ಬಟ್ ನಾನು ಸ್ಲಿಪ್ಪರ್ಸ್ ಏನು ತೊಗೊಂಡಿಲ್ಲ, ಬಿಕಾಸ್ ಆಲ್ರೆಡಿ ಇತ್ತಲ್ಲ ಅಂದ್ಬಿಟ್ಟು ತೊಗೊಂಬಂದಿಲ್ಲ.
ಆಮೇಲೆ ನಮ್ಮ ರೇವಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ವಿಡಿಯೋ ಕಾಲ್ ಮಾಡಿದೆ. ಅವ್ನು ನನಗೇನು ಬೇಡ ಅಂದ. ಸರಿ ಅಂದ್ಬಿಟ್ಟು ಸುಮ್ಮನೆ ಇನ್ನೊಂದು ಇನ್ನರ್ ವೇರ್ ತೊಗೊಂಬಂದೆ. 250 ರುಪೀಸ್ ಅದು, ಜಿಮ್ಗೆ ಹಾಕೊಂಡು ಹೋಗೋಕ್ಕೆ ಅಂತ. ಅದೊಂದು ಅದು ಬಿಟ್ಟರೆ ಅಷ್ಟೇನೇನು ತೊಗೊಂಡಿಲ್ಲ ಅನಿಸುತ್ತೆ. ಸಖತ್ತಾಗಿ ತಿಂದ್ವಿ. ಆ್ಯಂಡ್ ಈಗ ಬಂದು ಸ್ವಲ್ಪ ಕೆಲಸ ಇತ್ತು ಮುಗಿಸಿ ಈಗ ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡಬೇಕು ಅನ್ನಿಸ್ತದೆ. ಸೊ ಸ್ನಾನ ಮುಗಿಸ್ಕೊಂಡು ಬಂದು ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ಓಕೆನಾ? ನಾನು ನೋಡಿ ಹೊಸ ಬ್ಯಾಕ್ ಕೇಸ್ ಹಾಕ್ಸ್ಕೊಂಬಂದಿದ್ದೀನಿ ನನ್ನ ಐಫೋನ್ಗೆ. ಇದು ಎಷ್ಟನೇ ಬ್ಯಾಕ್ ಕೇಸ್ ಅಂತ ನನಗಂತೂ ಗೊತ್ತಿಲ್ಲ. ತುಂಬ ಬ್ಯಾಕ್ ಕೇಸ್ ಅಂತ ಹಾಕ್ಸ್ಬಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. 280 ರುಪೀಸ್ ಏನೋ ಕೊಟ್ಟೆ. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಇದನ್ನು ಹಾಕ್ಸ್ಕೊಂಬಂದೆ. ಆ್ಯಂಡ್ ಡಿನ್ನರ್ ಏನು ಬೇಡ ಅಂತ ಅಂದ್ಕೊಂಡು ಜಸ್ಟ್ ಮಜ್ಜಿಗೆನ ಕುಡಿತಾ ಇದ್ದೀನಿ. ಇದನ್ನು ಯೂಸ್ ಮಾಡಿ ಎಷ್ಟು ದಿನ ಆಗಿದೆ ಅಪ್ಪ ದೇವ್ರೆ, ಆಲ್ಮೋಸ್ಟ್ ಒಂದು 6 ಮಂತ್ ಆಗಿರ್ಬೋದಾ ಅಂತ. ಲಿಪ್ ಬಾಮ್ ಹಾಕಿದ್ದೀನಿ ಆಯ್ತಾ, ಅದು ಅಲ್ಲಿ ಟಚ್ ಆಗುತ್ತೆ ಅಂದ್ಬಿಟ್ಟು ಇದ್ರಲ್ಲಿ ಕುಡಿತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಬೇಗ ಹೋಗಿ ಮಲ್ಕೋತೀನಿ. ಬೆಳಗ್ಗೆ 5 o'clock ಎದ್ದೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಸಿಗುವ ಮುಂದಿನ ವ್ಲಾಗಲ್ಲಿ. ಗಾಡ್ ಬ್ಲೆಸ್ ಯು ಆಲ್. ಸೊ ಬಾಯ್, ಟೇಕ್ ಕೇರ್, ಗುಡ್ ನೈಟ್.